ನಮಗಂತೂ ಬೇಸರ ಆಗ್ಬಿಟ್ಟಿತ್ತು. ಮತ್ತೆ ಹಿಟ್ಟು ಉಳಿದ್ರೆ ಚಲೋದ. ಏನ್ ತಯಾರು ನಿಂತಿದಿರಲ್ಲ ನಾಷ್ಟಾ ನಾಷ್ಟಾಗೇನ ಇವತ್ತ ಸ್ಪೆಷಲ್? ನಿಲ್ಲಪ್ಪ ನಾಳೆ ನಾಳೆ ಎಲ್ಲಿ ಹಿಟ್ಟು ಖಾಲಿ ನಮಗಂತೂ ಬೇಸರ ಆಗ್ಬಿಟ್ಟಿತ್ತು. ತಿಂದಿ ದೋಸೆ ಚಟ್ನಿ ಇವತ್ತ ಉತ್ತಪ್ಪ ಚಟ್ನಿ. ಹಿಟ್ಟು ಉಳಿದ್ರೆ ಚಲೋದ. ಬಟ್ ಹಿಂಗ್ ಸೇವ್ ಆದ್ರೆ ಏನಾರ ಒಂದು ಯೂನಿಕ್ ಮಾಡ್ತಾಳ ಅದು ಒಂದು ಇಷ್ಟ ನನಗೆ. ವೇಸ್ಟ್ ಅಂತೂ ಆಗೋಗ್ಬಿಡ. ಮಧ್ಯಾಹ್ನಕ್ಕ ಚಪಾತಿ ಭಾಜಿ ಐತಿ, ಅದೇನ್ ಟೆನ್ಷನ್ ಇಲ್ಲ. ಏನ್ ನಾಷ್ಟಾ ಕಟ್ಟಲ್ಲ, ಸೇಮ್ ಹಿಟ್ ಸೇಮ್, ಬಟ್ ಅದ್ರ ಫ್ಲೇವರ್ ಬ್ಯಾರೆ ಬೇರೆ. ಜೀರಿಗೆ, ಟೊಮೆಟೊ, ಕಾಂದ, ಆಮೇಲೆ ಮಿರ್ಚಿ, ಸಣ್ಣಂಗೆ ಹೆಚ್ಚಿದ ಉಳ್ಳಾಗಡ್ಡಿ, ಟಮಾಟಿ, ಸಣ್ಣಂಗೆ ಕಟ್ ಮಾಡಿರೋ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಇದ್ರೆ ಅದು ಸ್ವಲ್ಪ ಸಣ್ಣ ಮಾಡಿ ಕಟ್ ಮಾಡಿ ಹಾಕೋ. ನಿಮ್ ಮನ್ಯಾಗೂ ದೋಸೆ ಮಾಡಿದ ಇದೇ ಕತೆನಾ? ನಿನ್ನೆ ದೋಸೆ ಮಾಡೋಣ ಇವತ್ತ ಉತ್ತಪ್ಪ ಮಾಡಕ್ ಹಿಟ್ಟು ಉಳಿತ ಅಂತ ಹೇಳಿ ಉತ್ತಪ್ಪ ಮಾಡಿದ್ರ ಮಂಜೋರ್ ಅಷ್ಟೆಲ್ಲ ಮಾತಾಡಿದ್ರು. ಬಟ್ ರಿವ್ಯೂ ನೋಡ್ರಿ. ಅದ್ಭುತ, ಸೂಪರ್. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿರಂಗಿಲ್ಲ, ಲಾಸ್ಟ್ ಚಲೋ ಆಗೇತಂತನ ತಿಂದ್ರಲ್ಲ. ನಾಷ್ಟಕ್ಕೇನು ಉತ್ತಪ್ಪ ಮಾಡೋದಾಯ್ತು, ಬಟ್ ಡಬ್ಬಿಗೆ ಚಪಾತಿ ಬಾಜಿ ಮಾಡ್ತೇನಂತ ಮಂಜೋರ್ಗೆ ಹೇಳಿದ್ನಿ. ಅದಕ್ಕೆ ಬಡ ಬಡ ಚಪಾತಿ ಮಾಡ್ಕೊನಿ. ಅವ್ರ ಪುರ್ತೆ ಕಷ್ಟ ಮಾಡಿದ್ನಿ, ನನ್ ಪುರ್ತಕ ಹಿಟ್ಟ ಫ್ರಿಜ್ನಾಗ ಇಟ್ಕೊನಿ, ಯಾಕಂದ್ರೆ ಬಿಸಿ ಬಿಸಿ ಮಾಡ್ಕೊಂಡ್ರ ಆಯ್ತು ಮಧ್ಯಾಹ್ನಕ್ ಅಂತ ಹೇಳಿ. ಸೊ ಇದಾಗಿತ್ ನೋಡ್ರಿ ನಮ್ಮ ದೋಸೆ ಹಿಟ್ಟು ಉಳಿದಿರೋ ಅಂತ ಕತಿ. ನಿಮ್ ಮನೆಗೂ ದೋಸೆ ಮಾಡಿದಾಗ ಇಂತದ ಮಾತುಗಳು ಅನ್ಸ್ಕೊಳಕ್ ಬರ್ತಾವೇನ? ಕಾಮೆಂಟ್ ಮಾಡಿ. ಮತ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಬಾಯ್.